ಇದು ಒಂದು ನಮ್ ತಲೆಗೆ ಬಂತು ಅಂತ ಅಂದ್ರೆ ಸ್ಟಾರ್ಟಿಂಗ್ ಒಂದು ಯೂಟ್ಯೂಬ್ ಚಾನೆಲ್ ಅಂತ ನಮ್ಮ ಪುಟ್ಟರಾಜ್ ಅವ್ರು ಇಲ್ಲೇ ಕೂತಿದ್ದಾರೆ. ಅವರೇ ಅವ್ರ ಕೈಯಾರ ಓಪನ್ ಮಾಡ್ಕೊಟ್ಟಿರೋ ಚಾನೆಲ್ ಅದು. ಸೊ ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ, ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾನೆ ಇದ್ರು. ಆಮೇಲೆ ನನ್ಗೇನೋ ಒಂದು ಥಾಟ್ ಬಂತು. ಆಮೇಲೆ ಪ್ರವೀಣ ಹತ್ರ ಹೇಳ್ದೆ, ಏನಾದ್ರು ಒಂದು ಹೊಸದಾಗಿ ಮಾಡ್ಬೇಕು ಪ್ರವೀಣ, ಏಕೆಂದ್ರೆ ಒಂದಷ್ಟು ವಿಷಯಗಳಿಂದ ನನ್ಗೊಂದಷ್ಟು ಅವಕಾಶಗಳು ಇಲ್ಲದೆ ಇರೋದ್ರಿಂದ ನನ್ನ ಅವಕಾಶಗಳನ್ನ ನಾನು ಹುಟ್ಟಿಸ್ಕೋಬೇಕು. ನನ್ನ ಅವಕಾಶಗಳನ್ನ ನಾನು ಮತ್ತೆ ನಾನು ಏನ್ ಕಲ್ತಿದ್ದೀನಿ ಅದನ್ನ ಒಂದಷ್ಟು ಜನಕ್ಕೆ ಒಂದಷ್ಟು ಹೇಳ್ಕೊಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಆ ನಿಟ್ಟಿನಲ್ಲಿ ಪ್ರವೀಣನ ಹತ್ರ ಹೇಳ್ಕೊಂಡಾಗ ಅಪ್ಪಿ ಮಾಡೋಣ, ನಾನು ನಿನ್ನ ಅಣ್ಣನಾಗಿ ಕೊನೆಯವರೆಗೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ದ ಪ್ರವೀಣ. ಸೊ ಬಟ್ ಅವ್ನು ಇವತ್ತು ಸಿನಿಮಾ ಇರೋದ್ರಿಂದ ಅವ್ನು ಬರಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ. ಅವನಿಗೆ ಫಸ್ಟ್ದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಅದಾದ್ಮೇಲೆ ನಾವು ಮಹೇಶ್ ಅವ್ರ ಹತ್ರ ಹೋಗ್ತೀವಿ, ಇನ್ನೊಬ್ರು ಬೇಕು, ನಾವು ಸೀನಿಯರ್ಸ್ ಆಗಿ ಕೂರೋಣ ಅಂತ ಹೇಳಿ ನಾವು ಮಹೇಶ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಸೊ ಮಹೇಶ್ ಅವರು ಒಂದೇ ಮಾತಿಗೆ ಓಕೆ ನಾನು ಸಪೋರ್ಟಿವ್ ಆಗಿ ಬರ್ತೀನಿ ಅಂತ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ ಕಿರಣ್ ಆಬ್ವಿಯಸ್ಲಿ ಹೇಳ್ಬೇಕು, ಡೇ ಒನ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅಷ್ಟೇ ಎಫರ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕಿರಣ್. ಸೊ ಎಲ್ಲ ಅಂದ್ರೆ ಡೈರೆಕ್ಷನ್ ಅಂತ ಇಲ್ಲ, ಪ್ರೊಡಕ್ಷನ್ ಅಂತ ಇಲ್ಲ, ಎಲ್ಲಾ ಕೆಲ್ಸನೂ ನಿಭಾಯಿಸ್ಕೊಂಡು ಬಂದ್ರು ನಮ್ ಕಿರಣ್ ಅವರು. ಹಾಗೆ ಅದ್ರ ಜೊತೆಗೆ ನಮ್ಮ ಚಿದಂಬರ್ ಪೂಜಾರಿ ಅವರು ಜಾಯ್ನ್ ಆದ್ರು ಮೆಂಟರ್ ಆಗಿ. ಸೊ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅಂತ ಅಂದ್ರೆ ನಾನ್ ಅನ್ಕೊಂಡೆ, ಅಂದ್ರೆ ನನ್ನ ಹತ್ರ ಬಜೆಟ್ ಅಷ್ಟಿರ್ಲಿಲ್ಲ. ಒಂದಿಷ್ಟು ಬಜೆಟ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಮಾಡಿ ಮುಗಿಸ್ಬಿಡೋಣ, ಅಲ್ಲೇ ಒಂದು ಸೆಟ್ ಹಾಕ್ಬಿಟ್ಟು ಚಿಕ್ಕದಾಗಿ ಯೂಟ್ಯೂಬ್ ರಿಯಾಲಿಟಿ ಶೋ ಅಲ್ವಾ ಅಂತ ಅಂದ್ಬಿಟ್ಟು ಆ ತರದಲ್ಲಿ ಶುರು ಆಗಿದ್ದು. ಆಮೇಲೆ ನಾವು ಏನ್ ತಂಡ ಇದೀವಿ, ಆಮೇಲೆ ಪುಟ್ಟರಾಜ್ ಅವರು ಏನಾದ್ರು ಯೋಚನೆ ಮಾಡಿ, ಇನ್ನ ಏನಾದ್ರು ಹೊಸದಾಗಿ ಏನಾದ್ರು ಥಿಂಕ್ ಮಾಡಿ ಅಂತ ಹೇಳಿ ಇದೊಂದು ಸ್ವಲ್ಪ ಮಾಡ್ತಿದೀವಿ, ಚೆನ್ನಾಗಿ ಮಾಡೋಣ ಅಂತ ಒಂದು ಯೋಚನೆ ಆಯ್ತು. ಆಮೇಲೆ ನಮ್ಮ ಲೊಕೇಶನ್ ಪಾರ್ಟ್ನರ್ ನಮ್ಮ ಅಕ್ಷರ ಸ್ಟುಡಿಯೋ ಗೌರಿ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಸರ್, ಸಪೋರ್ಟ್ ಅಂತೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ರೆಸ್ಪೆಕ್ಟ್ ಇಂದ ನಮ್ಗೆ ಹೇಳಿ ಅಂಡ್ ಸಪೋರ್ಟ್ ಮಾಡ್ತಿದ್ದಾರೆ ಕೂಡ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ. ಅದಾದ ನಂತರ ಇನ್ನ ನಮ್ಗೆ ಚಾಲೆಂಜಿಂಗ್ ಜಾಸ್ತಿ ಆಯ್ತು ನಮ್ಮ ಟೀಮಲ್ಲಿ. ವಾಟ್ ನೆಕ್ಸ್ಟ್, ಇನ್ನ ಏನ್ ಮಾಡ್ಬೇಕು ಅಂತಂದಾಗ ಸಿಕ್ಕಾಬಿಟ್ಟು ಆ ಟೆನ್ಷನ್ ಹೇಳಿದಾಗ ನಮ್ಗೆ ದಿಲೀಪ್ ಸರ್ ಸಿಕ್ಕಿದ್ರು. ಅವರ ಮಾರ್ಗದರ್ಶನ ಇನ್ನ ನಮ್ ಟೀಮ್ ನ ತುಂಬಾ ಸ್ಟ್ರಾಂಗ್ ಮಾಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ದಿಲೀಪ್ ಸರ್ ನೀವು ಸಿಕ್ಕಿದಂತ ನಮ್ಮ ಟೀಮ್ಗೆ ಆನೆ ಬಲ ಸಿಕ್ಕಂಗೆ. ಅಂಡ್ ನಮ್ಮ ಎಡಿಟರ್ಸ್ ನಮ್ ಸುರೇಶ್ ಸರ್ ಅಂಡ್ ನಮ್ ಸುನಿಲ್ ಇಲ್ಲೇ ಇದ್ದಾರೆ. ಸೊ ಹಾಯ್. ಸೊ ಅವರು ನಮ್ಮ ಎಪಿಸೋಡ್ ಎಡಿಟ್ ಮಾಡ್ತಾರೆ. ಸೊ ಅವರು ಕೂಡ ವೆರಿ ಕ್ರಿಯೇಟಿವ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಲ್ಲವಿ ಅಂತ ನಮ್ಮ ರೈಟರು ನಮ್ಮ ಟೀಮ್ಗೆ. ಸೊ ತುಂಬಾ ಅದ್ಭುತವಾಗಿ ಸ್ಕ್ರಿಪ್ಟ್ ಗಳನ್ನ ಬರೀತಾರೆ. ಸೊ ಅವರು ನಮ್ಮ ಟೀಮಿಗೆ ಬಂದಿದ್ದಕ್ಕೆ ಅದೊಂದು ಹಿಂಗೆ ಒಬ್ಬೊಬ್ಬರಾಗಿ ಜಾಯ್ನ್ ಆಗಿ ಇದೊಂದು ಸ್ಟ್ರಾಂಗ್ ಟೀಮ್ ಅಂತ ಆಯ್ತು. ಅಂಡ್ ಅದಾದ ನಂತರ ನಾವು ದಿಲೀಪ್ ಸರ್ ಮುಖಾಂತರ ನಾವು ಶರವಣ ಸರ್ ಹತ್ರ ಹೋದ್ವಿ ತಂಡ. ಸೊ ಅವರು ಒಂದೇ ಮಾತು ಹೇಳಿದ್ದು, ಕಲಾವಿದರಿಗೆ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ, ನೀವು ಮಾಡಿ, ನಿಮ್ ಹಿಂದೆ ನಾವ್ ಇರ್ತೀನಿ ಅಂತ ಹೇಳಿದ್ರು. ಸೊ ಶರವಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಗುರೂಜಿ ಅಂತ ಆಬ್ವಿಯಸ್ಲಿ ಅವ್ರ ಬ್ಲೆಸ್ಸಿಂಗ್ಸ್ ತುಂಬಾನೇ ನಮ್ಗೆ ಬ್ಲೆಸ್ ಮಾಡಿದ್ದಾರೆ. ಇಲ್ಲ ನೀವು ಮಾಡಿ, ನಾವು ನಮ್ಮ ಕೈಲಿ ಏನಾಗುತ್ತೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವರು ಕೂಡ ನಮ್ಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಜನದ ಹೆಸರು ಹೇಳಕ್ ಆಗ್ತಿಲ್ಲ ಇಲ್ಲಿ. ಅಂಡ್ ಎಲ್ಲರಿಗೂ ಕೂಡ ಇಡೀ ತಂಡಕ್ಕೆ ನಾವು ಯಾರ್ಯಾರು ಶ್ರಮಿಸಿದ್ದಾರೆ, ಸೊ ನಮ್ಮ ತಂಡದಲ್ಲಿ ಯಾರ್ಯಾರು ಎಲ್ಲಾ ಕೆಲಸ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಾನಂತ ಭಾವಿಸಿದ್ದೀನಿ, ಎಲ್ರ ಕೈಲಿ ನಗ್ಸಕ್ಕೂ ಆಗಲ್ಲ, ಆ ಹಾಸ್ಯವನ್ನ ಮಾಡ್ಲಿಕ್ಕೂ ಆಗಲ್ಲ, ಅದು ಕೆಲವರು ಮಾತ್ರ ಸಾಧ್ಯ. ಅಂತದ್ರಲ್ಲಿ ಇವತ್ತು ಬಹಳ ಜನ, ಎಷ್ಟು ಒಂದು 50 ಜನ ಇದ್ದಾರ ಕಲಾವಿದರು, 25 ಜನ ಮಿಂಚಿ ಅವರು ಮತ್ತೆ ನಮ್ಮ ದಿಲೀಪ್ ಅವರು ಅವರ ನೇತೃತ್ವದಲ್ಲಿ ಒಂದು 25 ಜನ ಕಲಾವಿದರು ಇವತ್ತೆಲ್ಲ ಕೂಡ ಈ ಒಂದು ಕಾಮಿಡಿ ಕಿಲಾಡಿಗಳು, ಮಹಾನ್ ಕಿಲಾಡಿಗಳು ಅಂತ ಒಂದು ಟೈಟಲ್ ಅನ್ನು ಕೊಟ್ಟು ಈ ಒಂದು ಧಾರಾವಾಹಿ ಯೂಟ್ಯೂಬ್ ಅಲ್ಲಿ ಈ ರಿಯಾಲಿಟಿ ಶೋ ಏನು ಪ್ರತಿದಿನ ನೋಡುವಂತ ಒಂದು ಭಾಗ್ಯವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಬಹುಶಃ ಇವತ್ತೇನು ನಮ್ಮ ಕೈಯಲ್ಲಿ ಈ ಒಂದು ಲಾಂಚಿಂಗ್ ಅನ್ನು ಕೂಡ ಮಾಡಿಸಿದ್ದಾರೆ. ಅವರಿಗೆ ಎಲ್ಲ ರೀತಿಯಲ್ಲಿ ಆ ಭಗವಂತ ಈ ಟೀಮ್, ಈ ತಂಡದವರಿಗೆ ಯಶಸ್ಸನ್ನ ಕೊಡ್ಲಿ ಅಂತೇಳಿ ನಾನು ಶುಭವನ್ನ ಕೋರ್ತಾ ಇದ್ದೀನಿ.
ಸರ್ ಈ ಥರ ನಾವು ಮಹಾನ್ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಬೇಕು ಅಂದರು ಮಿಂಚೂರು ಓಕೆ ಕ್ಯಾರಿಯನ್ ಆದು ಒಂದು 2 ಎಪಿಸೋಡು ಶೂಟ್ ಆಗಿದೆ. ಆ ಸಾಂಗ್ ಶೂಟ್ ಮಾಡೋದು ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ತಂಡದ ಮೇಲೆ. 28 ಕಂಟೆಸ್ಟೆಂಟು ಚೆನ್ನಾಗಿ ಮಾಡ್ತಾರೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ನಮ್ಮಲ್ಲಿ ಮಧು ಅಂತ ಒಬ್ಬ ಇದ್ದಾನೆ, ಅವನು ಅದ್ಭುತವಾಗಿ ಮಾಡ್ತಾನೆ. ಜಾಸ್ತಿ ರಸಿಕತೆ ಜಾಸ್ತಿ ಅವನಿಗೆ. ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ ಅದು ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.